ನಮಸ್ಕಾರ. ನಮಸ್ಕಾರ. ಸರ್, ಆದಿಶಂಕರಾಚಾರ್ಯರ ಜಯಂತಿಯ ಶುಭಾಶಯಗಳು. ತಮಗೂ ಧನ್ಯವಾದಗಳು. ಸರ್, ಅವರ ಶಂಕರಾಚಾರ್ಯರ ಬಗ್ಗೆ ಹೆಚ್ಚು ಮಾಹಿತಿ ನಮಗೆ ಇಲ್ಲ. ಅದನ್ನು ನಿಮ್ಮಲ್ಲೇ ಕೇಳ್ಪಟ್ಟಿದ್ದು. ಅವರ ಸಾಧನೆ ಬಗ್ಗೆ ಮತ್ತು ಅವರು ಯಾರು ಅದನ್ನು ತಿಳಿಸ್ಕೊಡ್ಬೇಕಾಗಿ ವಿನಂತಿ. ನಮಸ್ಕಾರ. ಓಂ ನಮಃ ಶಿವಾಯ. ಸದಾಶಿವ ಸಮಾರಂಭಂ ವ್ಯಾಸಶಂಕರ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಂ. ಆದ್ಯಶಂಕರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಮೊಟ್ಟ ಮೊದಲು ಆ್ಯಕ್ಚುಲಿ ಶಂಕರಾಚಾರ್ಯ ಅಂದರು ಯಾರು ಅಂತಂದ್ರೆ ಸ್ಪೆಸಿಫಿಕ್ಕಾಗಿ ಹೇಳ್ಬೇಕಂದ್ರೆ ಅವ್ರು ಹುಟ್ಟಿದ್ದು ಕೇರಳದ ಕಾಲಡಿ ಅಂಥೇಳಿ ಒಂದು ಊರು. ಈ ಕೊಚ್ಚಿನ್ ಏರ್ಪೋರ್ಟ್ ಅದ, ಏರ್ಪೋರ್ಟಿಂದ ಒಂದು 8 ಕಿಲೋಮೀಟ್ರ್ ದೂರದ ಊರು. ಅವರು ಅಲ್ಲಿ ಹುಟ್ಟಿ ಇಡೀ ಅವರು ಮಾಡಿದ ಸಾಧನೆಗಳು ಈಗ ನಾವು ಧಾರ್ಮಿಕವಾಗಿ ಅಂತಂದ್ರೆ ಸಾಂಪ್ರದಾಯಿಕವಾಗಿ ಅಂದ್ರೆ ಬೇಕಾದಷ್ಟದ. ನನ್ನ ಅನಿಸಿಕೆ ಪ್ರಕಾರ ಅವರು ನಮ್ಮ ದೇಶವನ್ನು ಭೌಗೋಳಿಕವಾಗಿ ಮತ್ತೊಮ್ಮೆ ಒಂದುಗೂಡಿಸಿದ್ರು ಅಂತ, ಅದು ದೊಡ್ಡ ಕೆಲಸ ಅನ್ನೋದು ನಂದು ಒಂದು. ದೇರ್ ಆರ್ ಮೆನಿ, ಭಾಳ ಇದನ್ನದ ಏನೋ ಅವರು ಮಾಡಿದ ಸಾಧನೆಗಳವ. ಅವರು ಇದ್ದದ್ದು ಕಾಲ ಕೇವಲ 32 ವರ್ಷ. ಅವರು ಎಲ್ಲಿ ಕೇದಾರನಾಥದಿಂದ ಮುಂದೆ ಅದೃಶ್ಯ ಆದರು ಅಂಥೇಳಿ ಏನು ಕಥೆಗಳು ಬರ್ತಾವ ಅದ್ರ ಬಗ್ಗೆ. ಅವರು ತೀರ್ಕೊಂಡದ್ದು ಈ ದಿನ ಇಂಥ ದಿನ ಅಥವಾ ಅವರು ಆ ಥರದ್ದು ದಿನ ಅಂದ್ರೆ ಈ ನಾವು ಶ್ರಾದ್ದ ಅನ್ನೋದೇನು ಮಾಡ್ತೇವೆ ಆ ಟೈಪು ಅವ್ರ ಬಗ್ಗೆ ನಾವು ಮಾಡೋದಿಲ್ಲ. ಇದು ಮೇನ್. ಅವರು ಹುಟ್ಟಿದ್ದು ಕಾಲಡಿ. 2-3 ಸಲ ಫುಲ್ ನಮ್ಮ ದೇಶನ ಸಂಚರಿಸಿ ಕಾಲ್ನಡಿಗೆ ಅವರು ಬೇಕಾದಂಗೆ ರಥದೊಳಗೆ ಅಲ್ಲಿ ಹೋಗ್ಬೋದಾಗಿತ್ತು. ಬಟ್ ಅವ್ರು ಏನು ಚೂಸ್ ಮಾಡಿದರು ಅಂದ್ರೆ, ಇಲ್ಲ ನಾನು ಕಾಲ್ನಡಿಗೆಯಿಂದನೇ ಹೋಗ್ತೀನಿ ಅಂಥೇಳಿ ಎಂಟೈರ್ ನಮ್ಮದೇನು ಭಾರತ ಅಥವಾ ಭರತಖಂಡ ಅಂತೇವಿ ಅದನ್ನು ಸುತ್ತಿ ಈ ಹಿಂದೂ ಧರ್ಮ ಅಂತೇನಂತೇವಿ ಅಥವಾ ಅದನ್ನು ನಾನು ವೈದಿಕ ಧರ್ಮ ಅಥವಾ ಯೋಗ ಧರ್ಮ ಅಂತೇನೆ, ಅದನ್ನು ಪುನರ್ಸ್ಥಾಪಿಸಿದರು. ಅಲ್ಲೇ ಅವರು ಈ ಉಪನಿಷತ್ತುಗಳನ್ನು ವ್ಯಾಖ್ಯಾನ ಮಾಡಿದರು. ಆಮೇಲೆ ಭಗವದ್ಗೀತಾನ ಪ್ರಪ್ರಥಮವಾಗಿ ಅದನ್ನು ವ್ಯಾಖ್ಯಾನ ಮಾಡಿದ್ದು ಅವರ. ಆಮೇಲೆ ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಬರೆದ್ರು. ಈ ಧಾರ್ಮಿಕ ಅಂಥೇಳಿ ಅದನ್ನು ನಾವು ತಿಳ್ಕೊಂಬಿಟ್ಟಿವಿ, ಬಟ್ ಅದು ಧಾರ್ಮಿಕ ಕಾರ್ಯಗಳು ಅಲ್ಲ. ಬಟ್ ಜನರಲ್ ಆಗಿ ನಾವು ತಿಳ್ಕೊಬೇಕಂದ್ರೆ ಅದೊಂದು ಧಾರ್ಮಿಕ ಕಾರ್ಯ. ಆಮೇಲೆ ಎಲ್ಲ ಕಡೆ ಇವರು ಸಂಚರಿಸಿ ಯಾವುದು ಬೇರೆ ಬೇರೆ ಸಂಪ್ರದಾಯಗಳು ತಲೆ ಎತ್ತಿಬಿಟ್ಟಿದ್ದು ಅಂದ್ರೆ, ನಾನು ಅವರು ಆ್ಯಕ್ಚುಲಿ ಬೌದ್ಧ ಧರ್ಮದ ವಿರುದ್ಧ ಹೋರಾಡಿದರು ಅಥವಾ ಅವ್ರ ಜೊತೆ ಡಿಸ್ಕಸ್ ಮಾಡಿದರು, ಡಿಬೇಟ್ ಮಾಡಿದರು. ವೈದಿಕ ಧರ್ಮ ಅಥವಾ ಹಿಂದೂ ಧರ್ಮವನ್ನು ಪುನಃಸ್ಥಾಪಿಸಿದರು ಅಂತದ. ಅದು ಇಂಪಾರ್ಟೆಂಟ್ ಎಷ್ಟು ಗೊತ್ತಿಲ್ಲ. ಆದ್ರೆ ಈ ನಮ್ಮ ಹಿಂದೂ ಧರ್ಮ ಅಂತೇನಂತೀವಿ, ಇದೇ ಧರ್ಮದೊಳಗೆ ಕೆಲವೊಂದು ಇಲ್ಲ ಸಲ್ಲದ್ದು ಕೆಲಸಗಳು ನಡೆದುಬಿಟ್ಟಿತ್ತು. ನಿಮಗೆ ಸ್ಪೆಸಿಫಿಕ್ಕಾಗಿ ಒಂದು ಹೇಳ್ಬೇಕಂದ್ರೆ, ಈ ಬಲಿ ಪ್ರಥಾ ಅನ್ನೋದು ಸಿಕ್ಕಂಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಕೆಲವೊಬ್ಬರು ಬರೀ ಯಜ್ಞ ಮಾಡಿದ್ರೆ ಅಷ್ಟೇ ನಾವು ವೈದಿಕ ಧರ್ಮ ಅನ್ನೋದು ಇಟ್ಕೊಂಡ್ಬಿಟ್ಟಿದ್ರು. ಹೋಮ ಹವನ ಮಾಡೋದು ಅಷ್ಟೇ ವೈದಿಕ ಧರ್ಮ ಅಂತ ಇಟ್ಕೊಂಡ್ಬಿಟ್ಟಿದ್ರು. ಭಕ್ತಿ ಅನ್ನೋದು ಒಂದು ಭಕ್ತಿ ಪಂಥ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೆಲ್ಲದಕ್ಕೂ ಒಂದು ಏನು, ಇದು ಒಂದೇ ಅಲ್ಲ, ನೀವು ಎಲ್ಲ ರೀತಿಯಿಂದನೂ ಮಾಡ್ಬೋದು. ಆಮೇಲೆ ಕೆಲವೊಬ್ಬರು ಬರೀ ಶಿವಶ್ರೇಷ್ಠ, ವಿಷ್ಣು ಶ್ರೇಷ್ಠ, ಶಕ್ತಿ ಅಂದ್ರೆ ಪಾರ್ವತಿಯನ್ನು ಶಕ್ತಿಯನ್ನು ಅದ ಶ್ರೇಷ್ಠ. ಕೆಲವೊಬ್ರು ಗಣಪತಿರು ಅಂತಿದ್ದಾರೆ, ಗಣಪತಿನ ಮೂಲ ಎಲ್ಲದಕ್ಕೂ. ಸೂರ್ಯ ಉಪಾಸಕರು ಪೂಜಕರು ಇದ್ದಾರೆ, ಅವರು ಬರೀ ಅದ ಶ್ರೇಷ್ಠ ಅನ್ನೋ ಮಟ್ಟಕ್ಕೆ ಹೋಗಿಬಿಟ್ಟಿದ್ರು. ಆಮೇಲೆ ಬಲಿ ಪ್ರಥಾ, ಈ ವಾಮಾಚಾರ ಅಂತೇವಿ, ಏನು ಮಾಟ ಮಂತ್ರ ಅಂತೇವಿ, ಇವು ಎಲ್ಲ ಶುರು ಆಗಿಬಿಟ್ಟಿದ್ದು. ಅದರೊಳಗೆ ಕೆಲವೊಬ್ಬರು ಅಮರ ಆಗಬೇಕು, ನಾವು ಯಾವಾಗೂ ಬದುಕಬೇಕು ಅಂತ ಇಟ್ಕೊಂಡು ಜನರನ್ನು ಬಲಿ ಕೊಡೋ ಮಟ್ಟಕ್ಕೂ ಹೋಗಿಬಿಟ್ಟಿದ್ರು. ಸೊ ಅದನ್ನು ಎಲ್ಲನೂ ಸರ್ಶಿಸಿದ್ರು ಅವರು. ಅಂದ್ರೆ ಬರೀ ಬೌದ್ಧ ಧರ್ಮವನ್ನು ಡಿಬೇಟ್ ಮಾಡಿ ಸೋಲಿಸಿ ಅವ್ರನ್ನೆಲ್ಲರನ್ನೂ ರೀಕನ್ವರ್ಟ್ ಅಂತ ಮಾಡಿದರು ಅಂತ. ಅದು ಎಷ್ಟು ಇಂಪಾರ್ಟೆಂಟ್ ಅದನ್ನು ನನ್ನ ಪ್ರಕಾರ ಈ ನಮ್ಮ ಸಂಪ್ರದಾಯ ಹಿಂದೂ ಧರ್ಮ ಒಳಗೆ ಇದ್ದದ್ದು ಯಾವ ಮೂಢನಂಬಿಕೆಗಳು ಕೆಟ್ಟ ಸಂಪ್ರದಾಯಗಳನ್ನು ತೆಗೆದು ಹಾಕಲಿಕ್ಕೆ ಒಂದು ದೊಡ್ಡ ಏನು ಅದೊಂದು ದೊಡ್ಡ ಕಾರ್ಯ ಅಥವಾ ಕೆಲಸ ಅವರಿಂದ ಆಗಿದ್ದು. ಅವರು ಶ್ರೀಚಕ್ರ ಬರೆದ್ರು. ಆ ಶ್ರೀಚಕ್ರ ಅನ್ನೋದು
ನನ್ನ ಪ್ರಕಾರ ಪ್ಯೂರ್ ಸೈಂಟಿಫಿಕ್ ಒಂದು ಯಂತ್ರ ಅದು. ಅದರಿಂದ ದೊಡ್ಡ ದೊಡ್ಡ ಉಪಕಾರಗಳು ನಮ್ಮ ಸಮಾಜಕ್ಕೆ ಅಥವಾ ನಿಸರ್ಗಕ್ಕೆ ಆಗ್ಯಾವ. ಅದನ್ನು ಮತ್ತೊಮ್ಮೆ ಡಿಸ್ಕಸ್ ಮಾಡಿದ್ರೆ ಆಯಿತು. ಬಟ್ ಬೇಸಿಕಲಿ ಇವರೇನಂದ್ರೆ ಕಾಲಡಿ ಒಳಗೆ ಹುಟ್ಟಿದ್ರು. ದೇಶದೊಳಗೆ ಹಿಂದೂ ಧರ್ಮ, ಯೋಗ ಧರ್ಮ ಅಥವಾ ವೈದಿಕ ಧರ್ಮವನ್ನು ಪುನಃಸ್ಥಾಪಿಸಿದರು. ಇದು ಅವರು ಮಾಡಿದ್ದು ಮೇಜರ್ ಕೆಲಸಗಳು. ಅವರು ಜೀವಿತಾವಧಿ ಅಂತ ಏನಂತೀವಿ ಅಥವಾ ಅವರು ಈ ಭೂಮಿ ಮೇಲೆ ಇದ್ದದ್ದು 32 ವರ್ಷ ಮಾತ್ರ. ಅವರ ನಂತರ ಮುಂದುವರಿಸಿದ್ದವ್ರ ಪರಂಪರೆ ಇನ್ನು ಯಾರ್ಯಾರು ಸರ್? ಹಾಂ, ಅವರು ಈ ಈ ಫೇಸ್ ಹತ್ರ ಈ 2-3 ಸಲ ಏನು ಪೂರ್ತಿ ದೇಶ ಸುತ್ತು ಹೊರದು ಡಿಸ್ಕಷನ್ನು ಡಿಬೇಟು ಮಾಡಿ ಅವ್ರ ಪ್ರಕಾರ ಏನು ಕ್ಲೀನ್ ಆಗಬೇಕು ಸಮಾಜ ಅದನ್ನು ಮಾಡಬೇಕಾದಾಗ ಅವ್ರೇನು ಮಾಡಿದರು, ಮೇಜರಾಗಿ 4 ಮಠಗಳನ್ನು ಸ್ಥಾಪಿಸಿದರು. ಅಮ್ನಾಯ ಪೀಠಗಳು ಅಂತಾರೆ. ಅದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಒಳಗೆ ಸ್ಥಾಪಿಸಿದ್ರು. ಅಂದ್ರೆ ಅವ್ರವ್ರ ಆ ಮಠಕ್ಕೆ ಅವ್ರವ್ರ ಕಾರ್ಯವ್ಯಾಪ್ತಿನ ಹಂಚಿಬಿಟ್ರು. ನೀವು ಇಲ್ಲೇ ಧರ್ಮ ಪ್ರಚಾರ, ಧರ್ಮ ಉಳಿಸ್ಲಿಕ್ಕೆ ಪ್ರಚಾರಗಳನ್ನು, ಜನರಿಗೆ ತಿಳುವಳಿಕೆಗಳನ್ನು ಹೇಳ್ಕೊತ ಇರಬೇಕು ಅಂಥೇಳಿ. ಇದು ಹೆಂಗೆ ಮಾಡಿದ್ರು ಅಂದ್ರೆ ಅವರು 4 ವೇದಗಳು ಇರೋದ್ರಿಂದ ಪ್ರತಿಯೊಂದು ಮಠಕ್ಕೂ ಒಂದೊಂದು ಮುಖ್ಯ ವೇದಗಳನ್ನು ಮಾಡಿದರು. ಅದರ ಅರ್ಥ ಅವರು ಅಷ್ಟ ವೇದಗಳನ್ನು ಓದಬೇಕಂತಲ್ಲ, ಎಲ್ಲ ವೇದಗಳನ್ನು ಓದಬೇಕು. ಅದು ಮೂಲ ಅದಕ್ಕೊಂದೊಂದು ವೇದ, ಅದಕ್ಕೊಂದೊಂದು ಮಠಗಳನ್ನು ಸ್ಥಾಪಿಸಿ, ಮತ್ತು ಅದು ಮೇನ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂದರೆ ಎಲ್ಲ ಕಡೆಯೂ ಕಂಟ್ರೋಲ್ ಇರಬೇಕು ಅಂಥೇಳಿ ಅವ್ರು ಏನು ಮಾಡಿದರು, ಎಲ್ಲರೂ ಮಠಗಳನ್ನು ಸ್ಥಾಪಿಸಿದರು. ಪೂರ್ವದೊಳಗೆ ಏನು ಪುರಿ ಜಗನ್ನಾಥ ಅಂಥೇಳಿ ಗುಡಿ ಅದಲ್ಲ, ಅಲ್ಲೇ ಅದ್ರ ಬಾಜುನ ಒಂದು ಮಠ ಸ್ಥಾಪಿಸಿದರು. ಎರಡನೇದ್ದು ಪಶ್ಚಿಮದೊಳಗೆ ದ್ವಾರಕಾ ಒಳಗೆ ಒಂದು ಮಠ ಅದ. ಉತ್ತರದೊಳಗೆ ಬದ್ರಿನಾಥ್ ಒಳಗೆ ಅಲ್ಲೇನು ಜ್ಯೋತಿರ್ಮಠ ಅಂತದ. ದಕ್ಷಿಣೊಳಗೆ ನಮಗೆಲ್ಲರಿಗೂ ಗೊತ್ತಿರೋ ಹಂಗೆ ಶೃಂಗೇರಿ ಮಠ ಏನದ, ಅದು ಶಾರದಾಂಬ ಸ್ಥಾಪನಾ ಮಾಡಿದ್ದೂ ಶಂಕರಾಚಾರ್ಯರು. ಆಮೇಲೆ ಮಠನೂ ಇಲ್ಲೇ ಇದು ಯಜುರ್ವೇದ ಮಠ, ಪೂರ್ವದ್ದು ಋಗ್ವೇದಿ ಮಠ, ಆಮೇಲೆ ಸಾಮವೇದ ಮಠ, ಅಥರ್ವ ವೇದ ಮಠಗಳು. ಇವು 4 ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದನ್ನು ಒಂದು ಸಣ್ಣದೊಂದು ಅದಕ್ಕೊಂದು ಲಾಜಿಕ್ ಕೊಡ್ಬೇಕೇನಂದ್ರೆ, ಬ್ರಹ್ಮನ ಯಾವ್ಯಾವ ಮುಖದಿಂದ ಒಂದೊಂದು ವೇದಗಳು ಬಂದು ಅಂತಾರೆ, ಹಂಗೆ ಆ ಪ್ರಕಾರನ ಆ ಮಠಗಳನ್ನು ಆ ವೇದಗಳನ್ನು ಆ ದಿಕ್ಕಿಗೆ ಮಾಡಿದರು ಅವರು. ಈಗ 4 ಮಠದೊಳಗೆ ಶಂಕರಾಚಾರ್ಯರಿದ್ದಾರೆ. ಅವರು ಧರ್ಮ ಪ್ರಚಾರಗಳನ್ನು ಮಾಡ್ಕೋತ ತಮ್ಮ ಸನ್ಯಾಸ ಧರ್ಮವನ್ನು ಪಾಲಿಸ್ಕೋತ ಎಲ್ಲರೂ ಮುಂದುವರಿಸ್ಕೋತ ಹೊಂಟಾರೆ. ಮೇಜರಾಗಿ ನಾನು ನನ್ನ ಲಿಮಿಟೆಡ್ ನಾಲೆಜ್ ಒಳಗೆ ಕೆಲವೊಬ್ಬರು ಇವತ್ತಿಗೆ ಓದಿದ್ದು ಶಂಕರಾಚಾರ್ಯರೊಳಗೆ ಏನಂದ್ರೆ, ವಿದ್ಯಾರಣ್ಯ ಮಹಾಸ್ವಾಮಿಗಳಿದ್ದಾರೆ. ಯಾರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ರು 12ನೇ ಶತಮಾನದೊಳಗೆ. ಅವರು ಶಂಕರ ಪೀಠ ಏರಿದ್ರು, ಆ ಮಟ್ಟಕ್ಕೆ ಅವರು ಇದ್ದರು. ಇವತ್ತು ನೀವು ಅಲ್ಲಿ ಶೃಂಗೇರಿ ಒಳಗೆ ಅಲ್ಲಿ ಗುಡಿಗೆ ಹೋದ್ರಿ ಅಂದ್ರೆ, ಶೃಂಗೇರಿ ಮಠ ಪೀಠಾಧೀಶ್ವರ ಆಗಿದ್ದರು ಅವರು. ಅಲ್ಲಿ ಹೋದ್ರಿ ಅಂದ್ರೆ ಅದೊಂದು ಗುಡಿ ಅದ. ಒಂದು ಎವ್ರಿ ರಾಶಿಗಳೊಳಗೆ ಅಲ್ಲಿ ಸೂರ್ಯನ ಕಿರಣಗಳು ಬೀಳ್ತಾವ ಅಂತ ಹೇಳ್ತೀವಿ. ಅದು ವಿದ್ಯಾಶಂಕರ ಗುಡಿ ಅಂತೇಳಿ. ಅದು ವಿದ್ಯಾರಣ್ಯರ ಗುರುಗಳು ಹೆಸರೊಳಗೆ ಕಟ್ಟಿದ್ದ ಗುಡಿ. ಅಂದ್ರೆ ಆ ಲೆವೆಲ್ಲು ಸೈಂಟಿಫಿಕ್ ನಮ್ಮ ಜನರು ಇದ್ದರು. ಅವರು ತಮ್ಮ ಒಬ್ಬರು ಸಾಯಣಾಚಾರ್ಯರು ಅಂಥೇಳಿ ಅವರು ಪೀಠ ಏರಲಿಲ್ಲ. ಆದರೂ ಅವರು ದೊಡ್ಡ ಪ್ರಮಾಣದ ಪಂಡಿತರಿದ್ದರು. ಅವರು ಮಾಡಿದ್ದ ಮೂಲ ಕೆಲಸ ಏನಂದ್ರೆ, ಈ ಸಾಯಣಾಚಾರ್ಯರನ್ನವರು ಇವತ್ತು ದೇಶದೊಳಗೆ ವೇದಗಳನ್ನು ಕಲಿಬೇಕಂದ್ರೆ ಸಾಯಣ ಭಾಷೆ ಓದಬೇಕು. ಅವ್ರು ಬರೆದದ್ದು ಕಮೆಂಟ್ರಿನ ಓದಬೇಕು ಜನರು. ಇಲ್ಲಾಂದ್ರೆ ಬೇರೆದು ಮೂಲ ವೇದಗಳನ್ನು ಓದಿ ತಿಳ್ಕೊಳ್ಳೋಷ್ಟು ಯಾರಿಗೂ ಕೆಪಾಸಿಟಿ ಇಲ್ಲ. ಸೊ ಅಷ್ಟು ದೊಡ್ಡ ಪ್ರಮಾಣದ ಸಾಯಣಾಚಾರ್ಯರು ವೇದಗಳಿಗೆ ಏನು ಬರೆದ್ರು, ಭಾಷ್ಯ ಬರೆದ್ರು. ಆಮೇಲೆ ಇವತ್ತಿನ ಪೂಜ್ಯ ಸ್ವಾಮಿಗಳು, ಹಿರಿಯ ಸ್ವಾಮಿಗಳು, ಕಿರಿಯ ಸ್ವಾಮಿಗಳು ಅದನ್ನು ಅಗದಿ ಸುಚಾರ ರೂಪದೊಳಗೆ ನಡೆಸ್ಕೊತ ಹೊಂಟಾರೆ. ಸಮಾಜಕ್ಕೆ ತಮ್ಮ ಆಶೀರ್ವಾದ ಕೊಟ್ಕೋತ ಮುಂದುವರಿಸ್ಕೊತ ಹೊಂಟಾರೆ. ಪುರಿ ಒಳಗೊಬ್ಬರು ಇವತ್ತು ಶಂಕರಾಚಾರ್ಯರಿದ್ದಾರೆ, ನಿಶ್ಚಲಾನಂದ ಸರಸ್ವತಿಗಳು ಅಂಥೇಳಿ. ನನ್ನ ಪ್ರಕಾರ ಅವರು ಇವತ್ತು ಭೂಮಿ ಮೇಲೆ ನಂಬರ್ 1 ಮ್ಯಾಥಮೆಟಿಷಿಯನ್ನು. ನಮ್ಮ ಸಮಾಜ ಅವರಿಂದ ಎಷ್ಟೋ ಬೆಳಕನ್ನು ಪಡ್ಕೊಂಡದ.
ಅವರು ವಿಜ್ಞಾನ ಅಥವಾ ಮೇನ್ಲಿ ಮ್ಯಾಥಮೆಟಿಕ್ಸ್ ಒಳಗೆ ಗಣಿತ ಒಳಗೆ ನಮಗೆ ಎಷ್ಟೋ ಬುಕ್ಗಳನ್ನು ಬರೆದು ಪ್ರಿಂಟ್ ಮಾಡ್ಕೊಂಡಾರ ಅವರು, ಪ್ರಿಂಟ್ ಮಾಡಿಟ್ಟಾರ. ಅವರಿಂದ ನಮಗೆಲ್ಲರಿಗೂ ಇನ್ನೂ ಹೆಚ್ಚಿಗೆ ಮ್ಯಾಥಮೆಟಿಕ್ಸು ಅಥವಾ ಗಣಿತ ಒಳಗೆ ಅವರಿಂದ ನಮಗೆಲ್ಲ ಆಶೀರ್ವಾದಗಳು ಆಗಲಿ ಅಂಥೇಳಿ ನಾನು ಬಯಸ್ತೀನಿ. ಆಮೇಲೆ ಮತ್ತೊಬ್ಬರದ್ದು ಹೇಳ್ಬೇಕಂದ್ರೆ ಅಲ್ಲೇ ಪುರಿ ಪೀಠ ಏರಿದ್ದ ಇವತ್ತಿನಕಿನ್ನ ಹಿಂದಿನವರೊಬ್ಬರು ಶಂಕರಾಚಾರ್ಯ ಕೃಷ್ಣ ಭಾರತಿ ತೀರ್ಥರು ಅಂಥೇಳಿ, ಅವರು ವೈದಿಕ್ ಮ್ಯಾಥಮೆಟಿಕ್ಸ್ ಬರೆದ ಮೂಲ ಪುರುಷರು ಅವರು. ಇವತ್ತು ಸಮಾಜ ಒಳಗೆ ಉತ್ತರದಿಂದ ದಕ್ಷಿಣ ಆಗಲಿ ಎಲ್ಲ ವರ್ಲ್ಡ್ ಒಳಗಾಗಲಿ ವೈದಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆ ಭಾಳ ಇದು ಆಗಿದ್ದು, ಅಂದರೆ ಎಲ್ಲ ಹುಡುಗರಿಗೆ ಸ್ಟೂಡೆಂಟ್ಸಿಗೆ ಅದನ್ನು ಟೀಚ್ ಮಾಡ್ಲಿಕ್ಕತ್ತಾರ. ಹಂಗೆ ಮತ್ತೊಂದು ಅದು ಅಮ್ನಾಯ ಪೀಠ ಒಳಗಿಲ್ಲ ಅಂದರೂ ಮತ್ತೊಂದು ಅಗದಿ ಏನು ಇಂಪಾರ್ಟೆಂಟ್ ಮಠ ಅಂದ್ರೆ ಕಾಂಚಿ ಮಠ ಅಂತದ. ಆ ಶಂಕರಾಚಾರ್ಯಗಳಿಂದನೂ ಸಮಾಜಕ್ಕೆ ಭಾಳ ಪ್ರಮಾಣ ಒಳಗೆ ಏನು ಆಶೀರ್ವಾದ ಅದ, ಸಮಾಜ ಒಳಗೆ ಚಲೋ ರೂಪದೊಳಗೆ ಅವರು ಆಶೀರ್ವಾದಗಳನ್ನು ಕೊಟ್ಕೋತ ಜನರಿಗೆ ಸುಧಾರಣೆಗಳನ್ನು ಮಾಡ್ಕೋತ ಹೊಂಟಾರ. ಇದು ಮೇನ್ಲಿ ನಮ್ಮ ಅಂದ್ರೆ ಈಗ ಮತ್ತೊಂದು ವಿಷಯ ಏನು ಹೇಳ್ಬೇಕಂದ್ರೆ, ನಾನು ಆಗಲೇ ಏನು ಹೇಳಿದೆ, ನಾವು ಆಲ್ಮೋಸ್ಟ್ ಐದರ್ ಬೌದ್ಧವಾಗಿ ಕನ್ವರ್ಟ್ ಆಗಿದ್ವಿ ಅಥವಾ ಕನ್ವರ್ಟ್ ಆಗೋ ಸ್ಟೇಜ್ ಒಳಗಿದ್ವಿ, ವೇದಗಳನ್ನು ಬಿಟ್ಟು ಮುಂದುವರಿಲಿಕ್ಕತ್ತಿದ್ವಿ. ಆವಾಗ ಆಬ್ವಿಯಸ್ಲಿ ಶಂಕರಾಚಾರ್ಯ ಬಂದು ಏನು ನಮ್ಮನ್ನು ಮತ್ತು ಹಿಂದೂ ಧರ್ಮ ಅಥವಾ ವೈದಿಕ ಧರ್ಮಕ್ಕೆ ಕರ್ಕೊಂಬಂದರು, ಅದಕ್ಕೆ ನಾವೆಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ನಮ್ಮ ಏನು ಒಳ ಜಾತಿಗಳು ಸಂಪ್ರದಾಯಗಳು ಅಂತೇವಿ ಅದನ್ನೆಲ್ಲ ಬಿಟ್ಟು ನಾವು ಅವರಿಂದ ದೀಕ್ಷಿತರಾದ ಶಿಷ್ಯಂದರು ನಾವು. ಆಮೇಲೆ ಬೇರೆ ಬೇರೆ ಸಂಪ್ರದಾಯಗಳು ಬಂದು ಎಲ್ಲ ಇದ್ದರೂ ಮೂಲ ಆದ್ಯ ಶಂಕರಿಂದ ದೀಕ್ಷಿತರಾದ ಶಿಷ್ಯರು ನಾವೆಲ್ಲರೂ. ಇದು ಅವರ ಸಂಪ್ರದಾಯದ ಬಗ್ಗೆ ಒಂದು ಸಣ್ಣ ಪ್ರಮಾಣದ ಮಾಹಿತಿ. ಇವತ್ತಿನ ಸಮಾಜಕ್ಕೆ ಶಂಕರಾಚಾರ್ಯರ ಅಗತ್ಯವೇನು ಮತ್ತು ಮುಂದುವರೆದು ಹಿಂದೂ ಧರ್ಮಕ್ಕೆ ಅವರ ಸಿದ್ಧಾಂತಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ನೀವು ಹಿಂದೂ ಧರ್ಮಕ್ಕೆ ಅವಶ್ಯಕತೆ ಏನದ ಅಂತ ಕೇಳೋದು ಅಷ್ಟೇ ಅಲ್ಲ, ನಾನು ಮುಂದುವರೆದು ಮತ್ತೊಂದು ಕ್ವಶನ್ ಏನು ಕೇಳ್ಕೊತೇನೆಂದ್ರೆ, ನಾವು ಹಿಂದೂ ಯಾಕಾಗಿರಬೇಕು ಏನಂತೀರಿ? ಇದು ಕ್ವಶನ್ ರಿಲೆವೆಂಟ್ ಹೌದೋ ಅಲ್ಲೋ? ಹೌದು. ಇವತ್ತಿನ ಸಮಾಜದಲ್ಲಿ ಹಿಂದೂ ಯಾಕಾಗಿರ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಹಾಂ, ಧರ್ಮ ಯಾಕೆ ಪಾಲಿಸ್ಬೇಕು ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ. ಸೊ ಈಗ ಎಷ್ಟೋ ಸ್ವಾಮಿಗಳು ಕಾವಿ ಹಾಕ್ಕೊಂಡು ಮಾತಾಡೋದನ್ನು ನಾನು ಕೇಳೀನಿ. ಅಮೇರಿಕಾ ಒಳಗೇನು ಲಕ್ಷ್ಮಿ ಇರ್ತಾಳೇನು, ಅವ್ರಿಗೆ ರೊಕ್ಕ ಹೆಂಗೆ ಬಂತು? ಸೌದಿ ಕಂಟ್ರಿಗೆ ಸಿಕ್ಕಂಗೆ ಆಯಿಲು ಸಾವಿರಾರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬಂದದ. ಸರಸ್ವತಿ ಅಂದರೆ ಯಾರು ಗೊತ್ತಿಲ್ಲ, ಅವ್ರಿಗೆ ವಿದ್ಯಾಬುದ್ಧಿ ಎಲ್ಲಿದೆ ಬಂತು? ಕಾವಿ ಧರಿಸಿ ಈ ಕ್ವಶನ್ ಕೇಳೋ ಲೆವೆಲ್ಗೆ ಬಂದುಬಿಟ್ರೆ ಎಲ್ಲರೂ. ಗಣಪತಿ ಬರೀ ಮಣ್ಣಿನ ಮನುಷ್ಯ, ಅದು ಇದು ಬಾಯಿಗೆ ಬಂದಂಗೆ ಮಾತಾಡ್ಲಿಕ್ಕತ್ಬಿಟ್ಟಾರ. ಸೊ ಈ ಪರಿಪ್ರೇಕ್ಷೆ ಒಳಗೆ ನಾನೊಂದು 4-5 ಮಿನಿಟ್ ತೊಗೋತೀನಿ. ಒಂದನೇದು. ಎರಡನೇದು, ಕೆಲವೊಂದು ಸಮಾಜ ಒಳಗೆ ಈಗ ಏನಾಗ್ಬಿಟ್ಟದ, ಸೋಷಿಯಲ್ ಮೀಡಿಯಾ ಬಂದಾಗ ಆಬ್ವಿಯಸ್ಲಿ ಈಗ ನಾನು ಹೇಳಿದ ವಿಚಾರಗಳು ಕೆಲವೊಬ್ರು ಒಪ್ಕೋಬೋದು, ಕೆಲವೊಬ್ರು ಒಪ್ಕೊಳ್ಳೋಕ್ಕಿಲ್ಲ. ಆದ್ರೆ ಸುಮ್ಮನೆ ಕೆಲವೊಬ್ರ ವರ್ಕ್ ನಾವು ಕೆಟ್ಟ ಏನಿದ್ದದನ್ನು ಹಬ್ಬಿಸ್ಬಾರ್ದು. ಸೊ ಈ ಪರಿಪ್ರೇಕ್ಷೆ ಒಳಗೆ ನಾವು ಹಿಂದೂಗಳು ಯಾಕಾಗಿರಬೇಕು, ಅಗದಿ ಮೂಲ ಕ್ವಶನ್ನು, ನಾವು ಹಿಂದೂ ಯಾಕಾಗಿರಬೇಕು, ಆಮೇಲೆ ಅದರ ಉದ್ದೇಶಗಳು ಏನು ಆ್ಯಕ್ಚುಲಿ. ನಾವು ಈಗ ನಿಮಗೆ ಸೋಷಿಯಲ್ ಮೀಡಿಯಾ ಈ ಎರಾ ಒಳಗೆ ಎಷ್ಟೋ ಜನರು ಎಷ್ಟೋ ವಿಡಿಯೋಗಳು ನೀವು ನೋಡಿರ್ಬೋದು. ಅಲ್ಲೇನು ಹೇಳ್ತಾರೆ, ವಿಜ್ಞಾನಿಗಳು ರಿಸರ್ಚ್ ಮಾಡಿ, ವೆಸ್ಟರ್ನ್ ಪಶ್ಚಿಮ ವಿಜ್ಞಾನಿಗಳು ರಿಸರ್ಚ್ ಮಾಡಿ ಹೇಳಿದಾಗ ಅವರು ರೆಫರೆನ್ಷಿಯಲ್ ಪಾಯಿಂಟ್ ಅಥವಾ ಮೂಲ ನಾನು ಎದರಿಂದ ಇದನ್ನು ರಿಸರ್ಚ್ ಮಾಡಿ ತೆಗೆದೆ ಕಂಡು ಹಿಡಿದೆ ಅಂತಂದಾಗ ಅವರು ವೇದಗಳು, ಉಪನಿಷತ್ತುಗಳು, ಭಗವದ್ಗೀತಾ ಬಗ್ಗೆ ಹೇಳ್ತಾರೆ. ಯಾರೂ ಬೇರೆ ಬುಕ್ ನಾನು ರೆಫರ್ ಮಾಡೀನಿ ಅಂತ ಹೇಳೋಂಗಿಲ್ಲ. ನನಗೆ ಯಾವುದೂ ಬೇರೆ ಬುಕ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಆದರೆ ಸತ್ಯ ಏನು, ಫ್ಯಾಕ್ಟ್ ಏನು, ದೊಡ್ಡ ದೊಡ್ಡ ವಿಜ್ಞಾನಿಗಳು ನಾನು ಈ ಏನು ಉಪನಿಷತ್ತಿಂದ ಇದನ್ನು ತೊಗೊಂಡೆ, ವೇದದಿಂದ ಇದನ್ನು ತೊಗೊಂಡೆ ಅಂತ ಹೇಳ್ತಾರೆ ಹೊರತು ಬೇರೆ ರೆಫರೆನ್ಷಿಯಲ್ ಪಾಯಿಂಟ್ ಯಾರೂ ತೊಗೊಳಂಗಿಲ್ಲ. ನಾನು ಕಂಡು ಹಿಡ್ಕೊಂಡಿದ್ದೇನೆಂದ್ರೆ, ವೇದಗಳಿಗೆ ಅಗದಿ ಮೂಲ ಅಂದ್ರೆ
ಅಂದ್ರೆ ವೇದಗಳಂದ್ರೆ ವಿಜ್ಞಾನಗಳು. ಅದು ವಿಜ್ಞಾನ ಅಂದ್ರೆ ಮ್ಯಾಥಮೆಟಿಕ್ಸು ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು. ಒಂದು 2-3 ಸಣ್ಣ ನಿಮಗೆ ಅದರದ್ದು ರೆಫರೆನ್ಸ್ ಪಾಯಿಂಟ್ಗಳನ್ನು ಕೊಡಬೇಕಂದ್ರೆ, ನಾವು ವೇದಗಳನ್ನು ಓದಬೇಕಂದ್ರೆ ವೇದಾಂಗಗಳನ್ನು ಬರ್ತಾವ, ವ್ಯಾಕರಣ ಅದು ಇದೆಲ್ಲ ಜ್ಯೋತಿಷ್ಯ ನಾನು ಓದಬೇಕು. ಬಟ್ ಅದರೊಳಗೆ ಮೂಲ ನಾವು ಓದಬೇಕಾಗಿದ್ದು ಮ್ಯಾಥಮೆಟಿಕ್ಸು, ಗಣಿತ. ಸೊ ನನ್ನ ಕ್ವಶನ್ ಏನು, ಗಣಿತ ಮತ್ತು ನಮ್ಮ ರಿಲಿಜನ್ನು, ಧರ್ಮ ಏನು ಸಂಬಂಧ? ಇವತ್ತಿನ ಮೀನಿಂಗ್ ಪ್ರಕಾರ ಧರ್ಮ ಅನ್ನೋದೇನದ, ಹಿಂದೂ ಧರ್ಮ ಅದ. ಹಿಂದೂ ಧರ್ಮಕ್ಕೆ ಗಣಿತ, ವೇದಗಳು ದೇವ್ರ ಬಗ್ಗೆ ಹೇಳ್ತಾವ, ಪರಮಾತ್ಮನ ಬಗ್ಗೆ ಹೇಳ್ತಾವ ಅಂತೆ ಬಂದ್ರೆ, ವೇದಗಳ ಕಲಿಬೇಕಂದ್ರೆ ಮ್ಯಾಥಮೆಟಿಕ್ಸ್ ಎದಕ್ಕೆ ಕಲಿಬೇಕು ನಾವು? 1ನೇ ಪಾಯಿಂಟು. 2ನೇದು ಆಯುರ್ವೇದ ಅನ್ನೋ, ಈಗಂದ್ರೆ ಆಫ್ಟರ್ ಕೊರೋನಾ ಸಿಕ್ಕಂಗೆ ಆಯುರ್ವೇದ ಅಂತ ನಾವು ಹೊಂಟೇವೆ. ಆಯುರ್ವೇದ ಅನ್ನೋ ಶಬ್ದದೊಳಗೆ ಅದ, ವೇದ ಅನ್ನೋ ಶಬ್ದ ಅದ. ಆಯುರ್ವೇದ ಈಸ್ ಆಲ್ಸೋ ಪಾರ್ಟ್ ಆಫ್ ವೇದ. ಆಯುರ್ವೇದ ವೇದದ ಒಂದು ಭಾಗ ಅದು. ಸೊ ನಮ್ಮಲ್ಲಿ ಮೆಡಿಸಿನಲ್ ಸೈನ್ಸು ಅದ, ಮ್ಯಾಥಮೆಟಿಕ್ಸು ಅದ, ಕೆಮಿಸ್ಟ್ರಿ, ಫಿಸಿಕ್ಸು. ಈಗ ಯಾರೋ ಒಬ್ಬರು ಕೇಳಕತ್ತಿದ್ದೆ, ಕ್ವಾಂಟಮ್ ಫಿಸಿಕ್ಸ್ ಅಥವಾ ಮೇನ್ಲಿ ಫಿಸಿಕ್ಸ್ ಬಗ್ಗೆ, ಇವು ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಶಂಕರಾಚಾರ್ಯ ಆದಿಶಂಕರರು ಏನೇನು ಬರೆದಾರಲ್ಲ ಅದನ್ನು ಓದಬೇಕು ನಾವು ಅಂತ ಹೇಳಕತ್ತಿದ್ರು. ಸೊ ನಮಗೆ ಈಸಿಲಿ ಗೊತ್ತಾಗಬೇಕು ಅಂದ್ರೆ ಆದಿಶಂಕರರು ಬರೆದಿದ್ದ ಬುಕ್ಸ್ಗಳನ್ನು, ಅವರು ಹೇಳಿದ ಮಾತುಗಳನ್ನು ಕೇಳಬೇಕು ಅಂತ ಹೇಳಿದರು. ಸೊ ಅಗ್ದಿ ದೊಡ್ಡ ಇವರು ಹೇಳಿದ್ದು ಅದ್ವೈತ ಸಿದ್ಧಾಂತ ಅಂತೇಳಿ, ಅಂದ್ರೆ ಆತ್ಮ ಪರಮಾತ್ಮ ಎಲ್ಲ ಒಂದ ಅನ್ನೋದು ಪಾಯಿಂಟ್ ಅದ. ಸೊ ಮೂಲ ಸಮಾಜಕ್ಕೆ ನಾವು ಯಾವುದೋ ಒಂದು ಧರ್ಮ ಆಯ್ತು, ಸಂಪ್ರದಾಯ ಆಯ್ತು, ಗುಡಿ ಗುಂಡಾರ ಕಟ್ಕೊಂಡಿದ್ದು ನಮ್ಮ ಜನರಿಗೆ ಅದು ಉಪಯೋಗ ಆಗಲಿ ಅಂಥೇಳಿ. ನಾನು ಉಪವಾಸ ಮಾಡೋದ್ರಿಂದ ದೇವ್ರಿಗೆ ಏನೂ ಸಿಗ್ತದೋ ಎಲ್ಲೋ ಗೊತ್ತಿಲ್ಲ, ನನಗೆ ಭಾಳ ಸಿಗ್ತದೆ, ನನ್ನ ಹೆಲ್ತ್ ಇಂಪ್ರೂವ್ ಆಗ್ತದೆ. ಸೊ ದೇವ್ರ ಹೆಸರೊಳಗೆ ಕೆಲವೊಂದು ನಾವು ಏನು ಮಾಡೀವಿ, ಆಚಾರ ವಿಚಾರಗಳನ್ನು, ಸಂಪ್ರದಾಯಗಳನ್ನು ಹೇಳೇವಿ. ಸೊ ಸಮಾಜಕ್ಕೆ ಸೈನ್ಸು ಅತ್ಯಗತ್ಯ. ಇವತ್ತು ನಾನು ಈ ವಿಷಯಗಳನ್ನು ಹೇಳಿಕತ್ತೇನಂದ್ರು, ಈ ಮೊಬೈಲ್ ಸೈನ್ಸ್ ಬೇಕು, ಮಂತ್ರದಿಂದ ಬರೋದು ಯಂತ್ರ, ತಂತ್ರದಿಂದ ಬರೋದು ಯಂತ್ರ. ಈ ಮೊಬೈಲ್ ಈಸ್ ಟೆಕ್ನಾಲಜಿ, ಕರೆಕ್ಟು? ಇದು ಟೆಕ್ನಾಲಜಿ ಅಂದರೆ ಇದು ಒಂದು ಯಂತ್ರ. ಇದು ಅದ್ರ ಮೂಲದೊಳಗೆ ತಂತ್ರ ಇರ್ತದೆ, ತಂತ್ರದ ಮೂಲದೊಳಗೆ ಮಂತ್ರ ಇರ್ತದೆ. ಸೊ ಮಂತ್ರ ಅಂದ್ರೆ ಬೇಸಿಕ್ ಒಂದು ಏನು ನಿಮಗೆ ಫ್ಯಾಕ್ಟ್ ಹೇಳ್ಕೊಡ್ತದೆ. ಅಂದ್ರೆ ಈಗ ಹೇಳ್ಬೇಕಂದ್ರೆ ಈ ನಿಸರ್ಗದೊಳಗೆ ಏನು ಎಲೆಕ್ಟ್ರಿಸಿಟಿ ಅದ ಅಂಥೇಳಿ, ವಿದ್ಯುತ್ ಶಕ್ತಿ ಅದ ಅಂಥೇಳಿ ನಿಂಗೆ ಅದು ಹೇಳ್ಕೊಟ್ಬಿಡ್ತದೆ ಮಂತ್ರ. ಅದನ್ನು ಕಂಡು ಹಿಡ್ಕೊಂಡು ಅದು ವಿದ್ಯುತ್ ಶಕ್ತಿ ಅದ. ಸೊ ಆ ನಿರ್ಗುಣವಾದ ಪರಮಾತ್ಮನ್ನ ನಾವು ಲೈಟ್ದ ರೂಪದೊಳಗೆ, ಸಗುಣ ರೂಪದೊಳಗೆ ಕಾಣ್ತೀವಿ. ಅಗದಿ ಬೇಸಿಕ್ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸೊ ಯಾಕೆ ಹಿಂದೂ ರಿಲಿಜನ್ ಬೇಕು ಅಂತಂದ್ರೆ, ವೈದಿಕ ಧರ್ಮ ಬೇಕು ಅಂದ್ರೆ, ಯೋಗ ಧರ್ಮ ಇಲ್ಲಿ ಬೇಕಂದ್ರೆ, ಯಾಕಂದ್ರೆ ಸಮಾಜಕ್ಕೆ ವಿಜ್ಞಾನ ಬೇಕು. ನೀವು ಒಂದು ಹೊಲದೊಳಗೆ ಒಂದು ರೆಂಟಿ ಕುಂಟಿ ಮಾಡ್ಬೇಕಂದ್ರೂ ಅದೊಂದು ವಿಜ್ಞಾನ ಹೊರತಾಗಿ ಸಮಾಜದೊಳಗೆ, ಈ ಭೂಮಿ ಮೇಲೆ, ಯೂನಿವರ್ಸ್ ಒಳಗೆ ಮತ್ತೊಂದಿಲ್ಲ. ಆ ವಿಜ್ಞಾನ ನಮಗೆ ತಿಳಿಲಿಕ್ಕಿಲ್ಲ, ಅದು ಮಾತು ಬೇರೆ. ಈಗ ನೀವು ಟಿ ವಿ ಒಳಗೆ ಕೇಳ್ತೀರಿ, ಇದು ವಿಜ್ಞಾನಕ್ಕೂ ಮಿಗಿಲಾದದ್ದು. ಎಲ್ಲನೂ ವಿಜ್ಞಾನ ಮಿಗಿಲಾದ್ದೇನಿಲ್ಲ. ನಾವು ಆ ಮಟ್ಟಕ್ಕೆ ಬೆಳೆದಿಲ್ಲ ಅಷ್ಟೆ. ನಮ್ಮ ಪೂರ್ವಜರೆಲ್ಲ ಆ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ರು, ಅದನ್ನು ಕಂಡು ಹಿಡ್ಕೊಂಡಿದ್ರು. ಅವರು ಯೋಗ ಸಾಧನ ಮಾಡಿ ಅವ್ರು ಕಂಡು ಹಿಡಿದು ಬರೆದದ್ದನ್ನು ವೇದಗಳು. ಇದನ್ನು ಕೆಲವೊಬ್ರು ಅಪೌರುಷಯ ಅಂತಾರೆ. ನಥಿಂಗ್ ಏನು ಅವ್ರಿಗೇನು ಹರ್ಟ್ ಮಾಡೋಂಗಿಲ್ಲ. ಅವರು ತಮ್ಮ ಅನಿಸಿಕೆಗೆ ಅವ್ರ ಪ್ರಕಾರ ಅದು ಅಪೌರುಷಯ ಅಂಥೇಳಿ ಪರಮಾತ್ಮ ಬರ್ದಾನ ಅಂತದ. ಬಟ್ ನನ್ನ ಪ್ರಕಾರ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಗಾಯತ್ರಿ ಮಂತ್ರ ಯಾರು ಬರ್ದಾರಂತ ಎಲ್ಲರಿಗೂ ಗೊತ್ತದ. ಸೊ ಅದನ್ನು ಕಂಡು ಹಿಡ್ಕೊಂಡು ದೊಡ್ಡ ಋಷಿ ಮುನಿಗಳು, ಸನ್ಯಾಸಿಗಳು ಕಂಡು ಹಿಡ್ಕೊಂಡು ಇವರು ವೇದಗಳನ್ನು ಬರೆದರು. ಅದಕ್ಕೆ ಮೂಲ ನಮಗೆ ಈ ಹಿಂದೂ ಧರ್ಮ ಅಥವಾ ವೈದಿಕ ಧರ್ಮ, ಯೋಗ ಧರ್ಮ ಬೇಕು. ಇಲ್ಲ ಅಂದ್ರೆ ನಾಳೆ ಎಲ್ಲನೂ ಅಂದ್ರೆ ಡೋಂಟ್ ರೀಇನ್ವೆಂಟ್ ದ ವೀಲ್ ಅಂತದ ಇಂಗ್ಲೀಷ್ ಒಳಗೆ ಒಂದು ಇದನ್ನು ಪ್ರೊವರ್ಬು. ಅಲ್ಲೇನದ ಅಂದ್ರೆ, ಗಾಲಿ ಆಲ್ರೆಡಿ ಒಬ್ಬರು ರೆಡಿ ಮಾಡಿಬಿಟ್ಟಾರ. ಇನ್ನು ಮತ್ತೊಮ್ಮೆ ಇಲ್ಲ ಗಾಲಿ ಕಂಡಿಡಿದು ಅಂದ್ರೆ ನಿಂಗೆ ಕಾರ್ ರೆಡಿ ಮಾಡ್ಲಿಕ್ಕೆ ಆಗಂಗಿಲ್ಲ, ಬಸ್ ರೆಡಿ ಮಾಡ್ಲಿಕ್ಕೆ ಆಗಂಗಿಲ್ಲ, ಏರೋಪ್ಲೇನ್ಸ್ ರೆಡಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಆಲ್ರೆಡಿ ಒಬ್ಬರು ಗಾಲಿ ಕಂಡು ಹಿಡಿದು ಬಿಟ್ಟಾರ.
ಅದನ್ನು ಹಿಡ್ಕೊಂಡು ನೀವು ಮುಂದುವರಿರಿ ಅಂತ. ಸೊ ಅದನ್ನೆಲ್ಲ ಮಾಡೋದಕ್ಕಿಂತ ನಿನಗೆ ಈಸಿಲಿ ರೆಫರೆನ್ಸ್ ಪಾಯಿಂಟ್. ಈಗ ಈ ಒಂದು ಫಿಲ್ಮು ಬಂದಿತ್ತು ಇಂಗ್ಲೀಷು, ಓಪನ್ ಹೈಮರ್ ಅಂತೇಳಿ. ಅವನು ಸಂಸ್ಕೃತ ಓದ್ತಿದ್ದ, ಅಣುಬಾಂಬ್ ರೆಡಿ ಮಾಡಿದ್ದು ಆ ಪರ್ಸನ್ನ. ಅವರು ನಾನು ಭಗವದ್ಗೀತಾದಿಂದ ರೆಫರೆನ್ಸ್ ಪಾಯಿಂಟ್ ತೊಗೊಂಡೇನಿ ಅಂತ ಹೇಳ್ತಾರೆ. ಸೊ ಆಲ್ರೆಡಿ ಇದ್ದದ್ದನ್ನು ನಾವು ಮುಂದುವರಿಲಿಕ್ಕೂ ಬೇಕಾದಷ್ಟು ಅನುಕೂಲ ಅದ. ನಿಮ್ದು ಇವ್ರು ಏನು ಹೇಳ್ತಾರೆ ಅಂದ್ರೆ ರೋಬೋಟಿಕ್ಸ್ ಥಿಯರೀಸು A to Z ಅವೈಲೇಬಲ್ ಅದ ಅಂತ ಹೇಳ್ತಾರೆ. ಬಟ್ ಅವರವರು ಆ ಫೀಲ್ಡ್ ಒಳಗೆ ಇದ್ದವರು ಇದನ್ನು ಸ್ಟಡಿ ಮಾಡಿ ಅದನ್ನು ವೇದಗಳನ್ನು ಡಿಕೋಡ್ ಮಾಡಿ ಕಂಡು ಹಿಡ್ಕೋಬೇಕು. ಈ ಪರಿಪ್ರೇಕ್ಷೆ ಒಳಗೆ ಶಂಕರಾಚಾರ್ಯರು ನನಗೆ ಭಾಳ ಫ್ಯಾಸಿನೇಟ್ ಮಾಡಿದ್ದಂದ್ರೆ ಅವರು ಶ್ರೀಚಕ್ರಗಳನ್ನು ದೇಶದ ಎಲ್ಲ ಭಾಗದೊಳಗೂ ಅದನ್ನು ಬರ್ಕೋತ ಅಥವಾ ಅದನ್ನು ಸ್ಥಾಪನೆ ಮಾಡ್ಕೋತ ಹೋದರು. ನನ್ನ ಪ್ರಕಾರ ಅವರು ಡೈರೆಕ್ಟ್ ಸಮಾಜಕ್ಕೆ ಇವತ್ತು ಮಾಡಿದ್ದು ಒಂದು ಬೆಸ್ಟ್ ಕೆಲಸ ಅದು, ಶ್ರೀಚಕ್ರಗಳನ್ನು ರಚಿಸಿ ಹೋಗಿದ್ದು. ಆಮೇಲೆ ಆಬ್ವಿಯಸ್ಲಿ ಈ ಯಾವುದು ಆಮೇಲೆ ಇಲ್ಲಿ ಏನಾಗ್ಯದ ಒಂದು 2-3 ವಿಷಯಗಳನ್ನು ಯಾರೋ ರಜನೀಶ್ ಅಂತ ಓಶೋ ಏನೋ ಅಂತಾರೆ, ಯಾರೋ ಒಬ್ಬರು ಅವ್ರು ಶಂಕರಾಚಾರ್ಯ ಬಗ್ಗೆ ಬೈದಿದ್ದ ಆ ಮನುಷ್ಯ. ಸೊ ಅದನ್ನು ನನಗೆ ಯಾರೋ ಫಾರ್ವರ್ಡ್ ಮಾಡಿದರು, ಅಮಿತ್ ನೋಡಿದ್ದನ್ನು ಅಂಥೇಳಿ. ಅವೇನು ಹೇಳ್ತಾನೆ, ಈ ಮಾಡರ್ನ್ ಲಾಸ್ಟ್ 1000-2000 ವರ್ಷದೊಳಗೆ ಯಾರಿಗೂ ನಾನು ಶಿಕ್ಷೆ ಕೊಡ್ಬೇಕಂದ್ರೆ ಅದು ಶಂಕರಾಚಾರ್ಯರಿಗೆ ದೊಡ್ಡ ಪ್ರಮಾಣದ ಶಿಕ್ಷೆ ಕೊಡ್ತೀನಿ. ಯಾಕಂದ್ರೆ ಆ ಮನುಷ್ಯ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾಮ್ ಅಂತ ಹೇಳ್ತಾನೆ, ಜಗತ್ತಿಗೆ ಕಾಣೋ ಜಗತ್ತು ಮಿಥ್ಯ ಅಂತ ಹೇಳ್ತಾರೆ ಆ ಮನುಷ್ಯ ಹೇಳ್ತಾನೆ. ಸೊ ಅದಕ್ಕೆ ಅವನು ದೊಡ್ಡ ಶಿಕ್ಷೆ ಕೊಡ್ಬೇಕು ಆ ಮನುಷ್ಯಗಂತ ಮಾಡೇನಿ ಅಂತ ಆ ವಿಡಿಯೋ ಒಳಗಿತ್ತು. ನನಗೆ ಇವರು ದೊಡ್ಡ ಪ್ರಮಾಣದ ಇವ್ರು ಆಗಿ ಹೋದ್ರು, ಇವರು ಮಂದಿಗೆ ಇನ್ಫ್ಲುಯೆನ್ಸ್ ಎಲ್ಲ ಮಾಡಿ ಹೋದರು. ಇವ್ರಿಗೊಂದು ಬೇಸಿಕ್ ಫ್ಯಾಕ್ಟ್ ಗೊತ್ತು ಇಲ್ಲ ಅಂದ್ರೆ ಆ ಬ್ರಹ್ಮ ಸತ್ಯಂ ಜಗನ್ ಮಿಥ್ಯಾಮ್ ಅನ್ನೋದು ಶಂಕರಾಚಾರ್ಯರು ಬರೆದಿದ್ದಲ್ಲ, ಅದು ಉಪನಿಷತ್ತೊಳಗಿದ್ದದ್ದು ಒಂದು ವಾಕ್ಯ. ಅದನ್ನು ಇವ್ರಿಗೆ ಯಾರ ಬಗ್ಗೆ ಏನು ಮಾತಾಡ್ಬೇಕಾದಾಗ ಒಂದು ಬೇಸಿಕ್ ತಿಳ್ಕೊಬೇಕನ್ನೋ ಕಿಮ್ಮತ್ತು ಇಲ್ಲ. ಈ ಪ್ರಾಬ್ಲಮ್ ಏನಾಗ್ಬಿಟ್ಟದಂದ್ರೆ ಈ ನಮ್ಮಲ್ಲಿ ಅಡ್ನಾಡಿ ಜನರು ಭಾಳ ಆಗ್ಬಿಟ್ರೆ, ಅರ್ಧಮರ್ಧ ತಿಳ್ಕೊಳ್ಳೋದು. ಆಮೇಲೆ ಯಾವುದೂ ಸ್ಪೆಸಿಫಿಕ್ಕಾಗಿ ಹೇಳಬಾರ್ದು ಅಂತ ಮಾಡಿದ್ದೆ. ಒಂದು ವಿಷಯ ಏನಂದ್ರೆ, ಒಂದಿಬ್ಬರು ಇಸ್ಕಾನದ್ದು ಸಣ್ಣ ಚಿಳ್ಳೆಪಿಳ್ಳೆಗಳು ಶಂಕರಾಚಾರ್ಯ ಬಗ್ಗೆ ಮಾತಾಡಿದರು. ನಥಿಂಗ್ ಟು ಹರ್ಟ್ ಎನಿಬಡಿ, ಬಟ್ ಇವತ್ತು ಹಿಂದೂ ಧರ್ಮದ ಬಗ್ಗೆ ಇವ್ರು ಮಾತಾಡ್ಲಿಕ್ಕತ್ತಾರ ಅಂದ್ರೆ ಶಂಕರಾಚಾರ್ಯ ಇದ್ದದಕ್ಕೆ ಹಿಂದೂ ಧರ್ಮ ಅನ್ನೋದು ಉಳ್ದದ. ಇಲ್ಲ ಅಂದ್ರೆ ಈ ನನ್ನ ಮಕ್ಕಳಿಗೆ ಏನೂ ಅಂದ್ರೆ ಶಬ್ದ ಇದನ್ನು ಬಳಸಿದ್ದಕ್ಕೆ ಸಾರಿ, ಆದ್ರೆ ಇವ್ರಿಗೆ ಹಿಂದೂ ಧರ್ಮ ಭಗವದ್ಗೀತಾ ಅನ್ನೋ ಬುಕ್ಕಗಳೆಲ್ಲ ಹೋಗ್ಬಿಟ್ಟಿರ್ತಿದ್ದು. ಯಾಕಂದ್ರೆ ದೇಶದ ಈ ನಮ್ಮ ಭೂಮಿ ಮೇಲೆ ಎಷ್ಟೋ ಸಮಾಜ ಒಳಗೆ ಯಾರಿಗೂ ಭಗವದ್ಗೀತಾ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಇದ್ದು ಅವೆಲ್ಲ ಸಂಪ್ರದಾಯಗಳು ನಶಿಸಿ ಹೋಗ್ಬಿಟ್ಟು ಈ ನನ್ನ ಮಕ್ಳಿಗೂ ಅದು ಸಿಗ್ತಿದ್ದಿಲ್ಲ. ಇವ್ರು ಭಗವದ್ಗೀತಾ ಅಂದ್ರೆ ಏನು ಗೊತ್ತಿರ್ತಿದ್ದಿಲ್ಲ, ಇವ್ರ ಗುರು ಅದ್ರ ಮೇಲೆ ಕಮೆಂಟ್ನೂ ಮಾಡ್ತಿದ್ದಿಲ್ಲ, ಬುಕ್ಗಳನ್ನು ಬರಿತಿದ್ದಿಲ್ಲ, ಇಸ್ಕಾನ್ ಅನ್ನೋದು ಸ್ಥಾಪನಾನೂ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಇವ್ರಿಗೆ. ಈ ಹುಚ್ಚುಚ್ರಂಗೆ ಕಮೆಂಟ್ ಮಾಡ್ಕೋತ ಕೂತಾವೆ ಇವು. ಮೊದಲು ಆದಿಶಂಕರವ್ರು ಯಾರು ಅನ್ನೋದು ನೀವು ಆಗಲೇ ಹೇಳಿದಂಗೆ ಸರ್, ನಿಮ್ಮ ಬಾಯಿಲಿನ ನಾವು ಹೆಚ್ಚಿಗೆ ಕೇಳೇವಿ ಶಂಕರಾಚಾರ್ಯ ಬಗ್ಗೆ ಅಂತ. ಆಬ್ವಿಯಸ್ಲಿ ಮಠಮಾನ್ಯಗಳು ಅವ್ರ ಬಗ್ಗೆ ಅವ್ರು ಮಾಡಿದ ಕಾರ್ಯಗಳ ಬಗ್ಗೆ ಹೆಚ್ಚಿಗೆ ಹೇಳಬೇಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಶಂಕರಾಚಾರ್ಯರು ಮಾಡಿದ್ದನ್ನು ಸುಮ್ಮ ಕೂಡಲಿಲ್ಲ, ಅವರು ಪೂರ್ತಿ ದೇಶನ 3 ಸಲ ಸುತ್ತಿದ್ರು ಅವರು. ಅದು ಅಂದ್ರೆ ನಡ್ಕೋತ. ಅದಕ್ಕೆ ನಂದು ಅನಿಸಿಕೆ ಏನಂದ್ರೆ, ಎಲ್ಲ ಕಡೆ ಸ್ವಲ್ಪ ಶಂಕರರ ಸಂಪ್ರದಾಯ, ಯಾಕಂದ್ರೆ ಅವರು ಜಾತಿ ಪಂಥವನ್ನು ಸಪ್ರೇಟ್ ಇಟ್ಟು ಗೋಹತ್ಯೆ ಇವತ್ತು ಅಂದರೆ ಗೋಹತ್ಯೆ ಅಲ್ಲ, ಬರೀ ಪಶು ಹತ್ಯೆಗಳು. ಇವತ್ತು ನನಗೆ ಶಾಕಿಂಗ್ ಏನಂದರೆ, ಈಗ ನೋಡ್ಲಿಕ್ಕತ್ತಿದ್ದು ದೊಡ್ಡ ದೊಡ್ಡ ಜಾತ್ರೆ ನಡೀಲಿಕ್ಕತ್ತಾವ ಊರೊಳಗೆ, ಅಲ್ಲೆಲ್ಲ ಇವತ್ತು ಬಲಿಪ್ರಥಗಳು ನಡೆದಾವ. ಕೆಲವೊಂದು ಇವತ್ತು ನಾವು ಸೊ ಈಗ ಶಂಕರಾಚಾರ್ಯರು ಸಣ್ಣ ಪ್ರಮಾಣ ಒಳಗೆ ಹೇಳ್ಬೇಕಂದ್ರೆ ಯಾಕೆ ಅವರು ಇಂಪಾರ್ಟೆಂಟ್ ಆಗ್ತಾರಂದ್ರೆ, ಬಲಿಪ್ರಥ ಅವರು ಅವಾಗ 1200 ವರ್ಷ, ಕೆಲವರು 2500 ವರ್ಷದಿಂದ ಅಂತಾರೆ, ಅವಾಗ ಅದಕ್ಕೆ ಸ್ಟಾಪ್ ಮಾಡಬೇಕು ಅಂತ ಹೋರಾಡಿದವರು ಅವರು. ಅದಕ್ಕೆ ಇವತ್ತಿನ ಸಮಾಜಕ್ಕೆ ಶಂಕರಾಚಾರ್ಯರು ಭಾಳ ರೆಲೆವೆಂಟ್ ಇದ್ದಾರೆ. ಅವರ ರೆಲೆವೆನ್ಸ್ ಏನನ್ನೋದು ನಾವು ಜನರಿಗೆ ಮುಟ್ಟಿಸ್ಬೇಕಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿದ್ವಿ ಅಂದರೆ ಜನರು ಅದಕ್ಕೆ ಒಪ್ಪಿಕೊಂಡು ಸಮಾಜವನ್ನು ಇನ್ನೂ ಸದೃಢ ಮಾಡಿ ಮುಂದುವರಿಸಲಿಕ್ಕೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಸರ್. ನಾರಾಯಣ ತಾಯಿ ಭಾರತಿ ಎಲ್ಲರನ್ನೂ ಚಲೋ ಇಟ್ಟಿರಲಿ. ಧನ್ಯವಾದ.